ಗೈಸ್, ಏನು ಗೊತ್ತಾ, ಇದೆಲ್ಲ ಸೀಡ್ಸ್ ಇದೆ. ಕುಂಬಳಕಾಯಿ, ಕಲ್ಲಂಗಡಿ ಬೀಜ, ಗಸಗಸೆ, ಎಳ್ಳು ಎಲ್ಲ ಹುರಿದಿದ್ದೀನಿ. ಈಗ ಇದಕ್ಕೆ ತುಂಬಬೇಕು. ಹೆಣ್ಣಾಗಿ ಹುಟ್ಟಿದೆ, ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟೇವೆ. ಮರವಾಗಿ ಮರವಾಗಿ ಹುಟ್ಟಿದರೆ ಇದೇನು ಗೊತ್ತಾ, ಕುಂಬಳಕಾಯಿ, ಸೋರೆಕಾಯಿ, ಎಳ್ಳು, ಗಸಗಸೆ ಎಲ್ಲ ಬೀಜ ಹುರಿದಿದ್ದಲ್ಲ, ಆ ಬೀಜ ಹಾಕ್ತಾಯಿದ್ದೀನಿ ಗಂಜಿಗೆ, ಮಿಲಿಟ್ಸ್ ಪೌಡ್ರಿಗೆ. ಗೈಸ್, ಬೆಂಡೆಕಾಯಿ ಪಲ್ಯ ಒಂದು ಡ್ರಾಪ್ ನೀರು ಹಾಕ್ದಿರ ಮಾಡಿದ್ದೀನಿ. ಏನಿಲ್ಲ, ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಧನಿಯಾ ಪುಡಿ ಇಷ್ಟೇ ಹಾಕಿರೋದು. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಬೆಂಡೆಕಾಯಿ ಪಲ್ಯ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಈಡಿಕ. ಏನು ಗೊತ್ತಾ ಗೈಸ್, ಒಂದೊಂದು ದಿನ ಇದ್ದಂಗೆ ಮೂಡು ಒಂದೊಂದು ದಿನ ಇರೋಲ್ಲ ಅಲ್ವಾ. ನಮಗಿವತ್ತು ಏನು ಅನ್ನಿಸ್ತಿದೆ ಅದನ್ನು ನಾವು ಯಾರ ಹತ್ರನೂ ಹೇಳ್ಕೊಡಲ್ಲ. ಅದನ್ನು ಈಗ ವ್ಲಾಗ್ ಮಾಡೋರು, ವಿಡಿಯೋ ಮಾಡೋರೆಲ್ಲ ವಿಡಿಯೋದ ಮೂಲಕ ಹೇಳ್ಕೊತಾರೆ. ನಾನು ಏನೋ ಒಂದು ವ್ಯಕ್ತಪಡಿಸ್ದೆ ಅಂದ್ಕೊಳ್ಳಿ, ಒಂದು ಅಳ್ತಿರ್ತೀನಿ ಅಂತ ಹತ್ಕೊಂಡು ವೀಡಿಯೋ ಮಾಡ್ತೀನಿ. ನನಗೆ ಅಳು ಬೇಗ ಬಂದ್ಬಿಡುತ್ತೆ. ನನಗೆ ಯಾರಾದರೂ ಅಳ್ತಿದ್ರೆ ಸಾಕು, ಅದು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಈಗ ನಾನು ಹತ್ಕೊಂಡು ವೀಡಿಯೋ ಮಾಡ್ತಿರ್ತೀನಲ್ಲ, ಅದನ್ನು ನೋಡಿ ಕೆಲವರು ಯಾರು ಏನು ಎತ್ತ ಅಂತ ಬೇಡ, ಇಲ್ಲೇ ಹೊರಗಡೆ ಜನ ಅಲ್ಲ, ಹೊರಗಿನ ಜನ. ಶತ್ರು ಕಹ ಅಂದರೆ ಹೊರಗ್ಲರು ಇರಲ್ಲಂತೆ, ಬಗಲ್ ಮೇ ಅಂತ. ನಮ್ಮ ಇದರಲ್ಲೇ ಇರ್ತಾರೆ, ನಮ್ಮನ್ನು ಆಡ್ಕೊಡೋರು, ನಮ್ಮನ್ನು ಕಾಲೆಳೆಯೋರು, ನಮ್ಮ ಏಳಿಗೆನ ಸಹಿಸ್ತಾ ಇರೋರು ಹೊರಗ್ಲವರಲ್ಲ, ನಮ್ಮವರೇ, ನಮ್ಮ ರಿಲೇಟಿವ್ಸ್ಗಳೇ. ನಾನು ಖುಷಿಯಾಗಿ ವೀಡಿಯೋ ಮಾಡಿದೆ ಅಂದರೆ ಅದಕ್ಕೊಂಥರ ಅವ್ರ ಸ್ಟೇಟಸಲ್ಲಿ ಪ್ರತಿಕ್ರಿಯಿಸ್ತಾರೆ. ಯಾವ ಥರ ಅಂದರೆ ನೆಗೆಟಿವ್ ಆಗಿ ಅದನ್ನು ಅವರು ಬಿಂಬಿಸ್ತಾರೆ. ಅಲ್ಲೇನೂ ಇರೋಲ್ಲ, ಆ್ಯಕ್ಚುಲಿ ಅಲ್ಲೇನೂ ಇರೋಲ್ಲ. ನನ್ನ ಕ್ಯಾರೆಕ್ಟರ್ ಹಂಗೆ ಅಂದರೆ, ಖುಷಿನ ನನಗೆ ಕೆಲವೊಂದು ಎಲ್ಲದಕ್ಕೂ ಅಲ್ಲ, ಚಿಕ್ಕ ಚಿಕ್ಕದ್ರಲ್ಲೇ ನಾನು ಖುಷಿ ಕಾಣ್ತೀನಿ. ಆ ಖುಷಿಯಾಗಿರೋ ವಿಡಿಯೋ ಏನಾರು ಹಾಕಿದೆ ಅಂದರೆ ಅದನ್ನು ನೋಡ್ಬಿಟ್ಟು ಅದಕ್ಕೊಂಥರ ಪ್ರತಿಕ್ರಿಯೆ ಕೊಡ್ತಾರೆ. ಅವಳಿಗೇನು ಆರಾಮಾಗಿದ್ದಾಳೆ, ಹಾಗೆ ಹೀಗೆ ಅಂತ.
ಹತ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಲ್ಲ, ಅದು ನೋಡ್ಬಿಟ್ಟು ಅದಕ್ಕೆ ಇನ್ನೊಂಥರ ಪ್ರತಿಕ್ರಿಯಿಸ್ತಾರೆ. ಎಂಥ ಜನಗಳಿರ್ತಾರೆ ಅಂದರೆ, ಅವರಿಗೆಲ್ಲ ಮಾಡೇ ನನಗೇನು ಅನಿಸ್ಬಿಟ್ಟಿದೆ ಅಂದರೆ, ಅವ್ರಿಗಿನ್ನ ಅವರೇ ನನ್ನ ಒಂದು ರೀತಿ ಸ್ಟ್ರಾಂಗು. ನಾನು ಹಾಕೋ ಪೋಸ್ಟ್ಗಳಿಗೆ ಅವ್ರು ರಿಯಾಕ್ಟ್ ಮಾಡ್ತಾರಲ್ಲ, ಅದನ್ನ ನೋಡಿ, ಅವ್ರ ಪ್ರತಿಕ್ರಿಯಿಸೋದನ್ನು ನೋಡಿ ನಾನು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ. ನನಗೇನು ಅನಿಸುತ್ತೆ ಅಂದರೆ, ಅವ್ರದ್ದು ಎಂಥ ಮನಸ್ಸು, ಅವ್ರ ಮನಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥ ಆಗ್ತಾಯಿದೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ, ನೋಡ್ತೀನಿ, ಸುಮ್ಮನೆ ಆಗ್ತೀನಿ. ಅವ್ರ ಯೋಗ್ಯತೆ ಏನು ಅಂತ ನಾನು ತಿಳ್ಕೊತೀನಿ ಅಷ್ಟೇ. ಮತ್ತು ಎದುರುಗಡೆ ಸಿಕ್ಕಿದಾಗ ನಾನು ಮಾತಾಡ್ಸಲ್ಲ, ಹಂಗೆ ಹಿಂಗೆ ಅಂತ ನಾನೇನಿಲ್ಲ. ನಾನು ವ್ಯಕ್ತಿನ ಅವ್ರ ಮಾತಲ್ಲೇ ಅವ್ರು ಯಾವ ಥರ ವ್ಯಕ್ತಿ ಅಂತ ನಾನು ಬೇಗ ತಿಳ್ಕೊಂಬಿಡ್ತೀನಿ. ಮಾತಾಡೋದಲ್ಲೇ ಆ ವ್ಯಕ್ತಿ ಎಂಥವನು ಅಂತ. ಹಂಗೆ ಈ ಬಟ್ಟೆ ನನಗೆ ತುಂಬ ಇಷ್ಟ. ಇದು ಫ್ಯಾಷನ್ ಬುಕ್ಕಲ್ಲಿ ತೊಗೊಂಡಿದ್ದು. ನಿಜವಾಗ್ಲೂ ಐರನ್ ಎಲ್ಲ ಮಾಡೋಕ್ಕಾಗಲ್ಲ ಗೈಸ್. ನಾನು ಎಲ್ಲಾದರೂ ನಿಜ ಹೇಳ, ನನ್ನ ಮನೆ ಹತ್ರ ಇರೋದಕ್ಕೆ ಹಿಂಗೆ ವೀಡಿಯೋಸ್ಗೆಲ್ಲ ಐರನ್ ಮಾಡಿ ಬಟ್ಟೆ ಹಾಕ್ಕೊಳಕ್ಕಾಗಲ್ಲ ನನಗೆ. ಅದರಷ್ಟು ಕೆಲಸ ಇರ್ತಾವೆ ನನಗೆ, ಹೇಳ್ಬಾರ್ದು ನಿಜವಾಗ್ಲೂ. ಹೇಳಿದ್ರೆ ಏನಂತೀರೋ, ಅಥವಾ ನನ್ನ ದೇಹ ಸ್ಪಂದಿಸಲ್ವಾ, ಅಥವಾ ನನಗೆ ಸ್ಟಾಮಿನ ಇಲ್ವಾ ಅದು ಏನಂತ ಗೊತ್ತಿಲ್ಲ. ತುಂಬ ಕೆಲಸ ಇರ್ತವೆ, ಹಾಗಾಗಿ ನಂಗೆ ಐರನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಯಾರೇನು ಅಂದ್ಕೊಟ್ರೆ ಐ ಡೋಂಟ್ ಬಾದರ್. ಇವತ್ತು ಏನು ಹೇಳೋಕೆ ಹೊರಟೆ ಅಂದರೆ, ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾ ಜನರನ್ನು ನನಗೆ ನೋಡಬೇಕು ಅಂತ ತಲೆಯಲ್ಲಿದೆ, ಆಯಿತಾ. ನಾನು ಯಾವ ಥರ ಅಂದರೆ, ನನ್ನ ಮೈಂಡಿಗೆ ಬಂದುಬಿಟ್ರೆ ನಾನು ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ಇನ್ ಲೈಫ್ ಸ್ಟೈಲ್ ನಾನು ಅಜ್ಜಿ ಆದರೂ ಚಿಂತೆ ಇಲ್ಲ. ಅಜ್ಜಿ ಆಗೋದ್ರೊಳಗಡೆ ನಾನು ಇಂಥವ್ರನ್ನ ನೋಡಬೇಕು ಅಂತ ತಲೆಯಲ್ಲಿದೆ. ನಾನೇ ಅವ್ರು ನನಗೆ ರೀಚ್ ಔಟ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ, ನಾನೇ ಅವ್ರನ್ನ ರೀಚ್ ಔಟ್ ಆಗ್ತೀನಿ. ನನಗೆ ಈಗೋ ಅಹಮ್ಮು ಇವೆಲ್ಲ ಇಲ್ಲ. ನನ್ನ ಮನಸ್ಸಿಗೆ ಮಾಡಬೇಕು ಅನಿಸಿದ್ದನ್ನು ಒಂದಲ್ಲ ಒಂದು ಫೈನ್ ಡೇ ನಾನು ಮಾಡೇ ಮಾಡ್ತೀನಿ. ನಾನು ಅವ್ರನ್ನ ರೀಚ್ ಔಟ್ ಆಗ್ತೀನಿ. ಒಂದು ವ್ಯಕ್ತಿನ ನೋಡೋದು ತಪ್ಪಿಲ್ಲ, ಮೀಟ್ ಮಾಡೋದು ತಪ್ಪಿಲ್ಲ. ನಮ್ಮ ಉದ್ದೇಶ ಸರಿ ಇರಬೇಕು ಅಷ್ಟೇ. ಉದ್ದೇಶ ಚೆನ್ನಾಗಿದ್ದಾಗ ಒಂದು ವ್ಯಕ್ತಿನ ನೋಡೋದ್ರಲ್ಲಿ, ಮಾತಾಡೋದ್ರಲ್ಲಿ ಏನು ತಪ್ಪಿರುತ್ತೆ? ಏನೂ ತಪ್ಪಿರಲ್ಲ ಅಲ್ವಾ. ಖಂಡಿತ ನಾನು ರೀಚ್ ಔಟ್ ಆಗ್ತೀನಿ. ಡೋಂಟ್ ಬಾದರ್, ತಲೆ ಕೆಡಿಸ್ಕೊಬೇಡಿ. ಯಾರು ನಿಮ್ಮನೆ ಫಂಕ್ಷನ್ಗೆ ಕರೀರಿ ನನ್ನ, ಖಂಡಿತ ನಾನು ಬರ್ತೀನಿ. ನಮ್ಮನೆ ಫಂಕ್ಷನ್ಗೆ ನಾನು ಕೂಡ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ. ನನ್ನ ತಲೆಯಲ್ಲಿ ಒಂದು ಸ್ವಲ್ಪ ಜನಗಳಿದ್ದಾರೆ, ಅವ್ರಿಗೆ ಖಂಡಿತ ನಾನು ಇನ್ವೈಟ್ ಮಾಡೇ ಮಾಡ್ತೀನಿ. ನಾನು ಏನು ಹೇಳೋಕೆ ಹೊರಟೆ ಅಂದರೆ, ಇವತ್ತು ಇದು ಫ್ಯಾಷನ್ ಬುಕ್ಕಲ್ಲಿ ತೊಗೊಂಡಿದ್ದು. ಗಾಂಧಿ ಬಜಾರು ದುರ್ಗಿ ಗುಡಿಲಿದೆ ಅದು. ತುಂಬ ಚೆನ್ನಾಗಿದೆ ಅದು ಶಾಪು. ಎಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂದರೆ, ನಾನು ನನ್ನ ಮಗಳು ಆವಾಗ ಈಗ ಸ್ವಲ್ಪ ಬರೀ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನಾವು ಬರೀ ಫ್ಯಾಷನ್ ಬುಕ್ಕಲ್ಲಿ ತೊಗೊತಾ ಇದ್ದಿದ್ದು. ತುಂಬಾ ಚೆನ್ನಾಗಿರ್ತವೆ ಬಟ್ಟೆಗಳು. ಇದು ಕೂಡ ಅಲ್ಲ, ನಂಗೆ ತುಂಬ ಇಷ್ಟ ಇದು. ಸ್ವಲ್ಪ ಫುಲ್ಲು ಇಂತ ತೋರಿಸಲ್ಲ, ಅಂದರೆ ದಪ್ಪ ಅಲ್ಲ ಇದೆಲ್ಲ, ಒಂದು ಸ್ವಲ್ಪ ದಪ್ಪ ಅಲ್ಲ, ತೋರ್ಸೋಕೆ ಒಂಥರ ಅಸಹ್ಯ ಅನಿಸುತ್ತೆ. ಹಾಗಾಗಿ ನಾನು ತೋರಿಸಲ್ಲ. ಫ್ಯಾಷನ್ ಬುಕ್ಕಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ಹೋದಾಗ ವೀಡಿಯೋ ಮಾಡ್ತೀನಿ. ಗಾಂಧಿ ಬಜಾರಲ್ಲೂ ಆಗಿದೆ, ಆದರೆ ಗಾಂಧಿ ಬಜಾರಲ್ಲಿ ಅಷ್ಟೊಂದು ಕಲೆಕ್ಷನ್ ಎಲ್ಲ ಚೆನ್ನಾಗಿಲ್ಲ. ದುರ್ಗಿಗುಡಿ ಮಾತ್ರ ಬಟ್ಟೆಗಳು ಮಸ್ತಾಗಿದ್ದಾವೆ. ನಾನು ಒಂದು ಬಟ್ಟೆ ಸುಮಾರು ಒಂದು 10 ಜೊತೆ ತೊಗೊಂಡಿರ್ಬೋದು ಫ್ಯಾಷನ್ ಬುಕ್ಕಲ್ಲಿ, ಆದರೆ ಇದುವರೆ ತನಕ ಚೂರು ಹರಿದಿಲ್ಲ, ಚೂರು ಕಲರೆಲ್ಲ ಹೋಗಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲಿ ಫ್ಯಾಷನ್ ಬುಕ್. ಅದು ವೀಡಿಯೋ ಮಾಡ್ತೀನಿ ರೀ. ಆಮೇಲೆ ಒಂದು ಕರಾವಳಿ ಫಿಶ್ ಅಂತ ಇದೆ ಇದರಲ್ಲಿ, ಯಾವುದರಲ್ಲಿ, ಗಾಂಧಿ ಬಜಾರಲ್ಲಿ. ಅವರು ನಂದು ಯೂಟ್ಯೂಬು ಚಾನಲ್ ಇದೆ ಅಂದಿದ್ದಕ್ಕೆ ನಂದು ಎಲ್ಲ ಮೇಡಮ್ ವೀಡಿಯೋ ಮಾಡಿ ಹಾಕಿ ಅಂತ ಅಂದರು. ನನಗೆ ಹೋಗೋಕ್ಕೆ ಟೈಮ್ ಆಗ್ತಿಲ್ಲ, ಹೋಗ್ಬೇಕಲ್ಲೆಲ್ಲ ಒಂದು ದಿವಸ ಹೋಗಿ ವೀಡಿಯೋ ಮಾಡ್ತೀನಿ. ಇದುವರೆ ತನಕ ನಾನು ಯೂಟ್ಯೂಬಲ್ಲಿ ಪ್ರಮೋಷನ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಿಟ್ಟರೆ, ನಾನು ಇದುವರೆ ತನಕ ಯಾವುದೂ ಎಲ್ಲೂ ದುಡ್ಡು ಏನೂ ತೊಗೊಂಡಿಲ್ಲ.
ಯಾವುದು ಏನು ಯಾರಿಂದ ನಾನೇನು ದುಡ್ಡೆಲ್ಲ ತೊಗೊಂಡಿಲ್ಲ. ಅವ್ರಿಗವ್ರು ಕೊಟ್ಟರೆ ಖಂಡಿತ ಇಸ್ಕೊತೀನಿ. ಆಮೇಲೆ ಇನ್ನೇನು ಏನು ಗೊತ್ತಾ ಗೈಸ್, ಏನೋ ನಿನ್ನೆ ಹೇಳೋಣ ಒಂದೆರಡು ಅಂತ ಅಂದ್ಕೊಂಡೆ ಬರ್ತೆ. ಏನು ಗ್ಯಾಸ್ ಸ್ಟವ್ ಇದೆಯಲ್ಲ, ಗ್ಯಾಸ್ ಸ್ಟವ್ನ ಸ್ಟೀಲ್ದೇ ಒಳ್ಳೇದು ಅನಿಸುತ್ತೆ. ಅದು ಗಾಜಿಂದ ಏನಾದರೂ ತೊಗೊಂಡ್ರೆ ತುಂಬ ಹೆವಿ ಹೀಟ್ ಆದಾಗ ಅದು ಬ್ಲಾಸ್ಟ್ ಆಗುತ್ತಂತೆ. ಯಾರ ಮನೆಯಲ್ಲಿ ಜಾಸ್ತಿ ಅಡುಗೆಗಳನ್ನೆಲ್ಲ ಮಾಡ್ತಿರಲ್ವ, ಅವ್ರೇನು ಮಾಡಬೇಕು ಅಂದರೆ ಗ್ಲಾಸಿಂದ ಏನಾದರೂ ನೀವು ಸ್ಟವ್ ತೊಗೊಂಡಿದ್ರೆ ನೀರನ್ನು ಆವಾಗವಾಗ ಚಿಮ್ಮಿಸ್ತಾ ಇರಬೇಕು. ಚಿಮ್ಮಿಸಿದಾಗ ಅದು ಬಿಸಿ ಎಲ್ಲ ತಣ್ಣಗಾಗುತ್ತೆ, ಆವಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರೋಲ್ಲ. ಇದೊಂದು ಟಿಪ್. ಮತ್ತು ವಾತದ ಮೈ ಯಾರಿಗಿರುತ್ತೆ, ಕೆಲವರಿಗೆ ಬಾಡಿ ಬಂದು ವಾತ ಇರುತ್ತೆ. ವಾತ, ಪಿತ್ತ, ಕಫ. ವಾತ ಇದ್ದವ್ರಿಗೆ ಏನಾಗುತ್ತೆ, ಕೂತ್ರೆ ಎದ್ದೊಳಕ್ಕಾಗಲ್ಲ, ಇದ್ದರೆ ಕೂರೋಕ್ಕಾಗಲ್ಲ. ಆಫ್ಟರ್ 40 ಆದಮೇಲೆ ವಾತ ಜಾಸ್ತಿ ಆಗುತ್ತಂತೆ. ವಾತ ಕಡಿಮೆ ಆಗಬೇಕು ಅಂದರೆ ನಾವು ಎಳ್ಳನ್ನು ಜಾಸ್ತಿ ಬಳಸಬೇಕು. ಇಲ್ಲ ಅಂದರೆ ನಾವೇನಾದರೂ ಸಲಾಡ್ ಅದು ಇದು ಮಾಡಿದಾಗ ಎಳ್ಳೆಣ್ಣೆ ಹಾಕ್ಕೋಬೋದು. ಮತ್ತು ಚಟ್ನಿ ಪುಡಿಗೆ ಎಳ್ಳೆಣ್ಣೆ ಹಾಕ್ಕೋಬೋದು. ಆಮೇಲೆ ಇನ್ನೇನು, ನಂದು ಈ ಸಮಯದಲ್ಲಿ ನನಗೆ ಪ್ರಾಣಾಯಾಮ ಏನು ಮಾಡೋಕ್ಕಾಗ್ತಿಲ್ಲ. ಅಂದರೆ ನಂದು ಹೆಣ್ಮಕ್ಳದ್ದು ಸಮಸ್ಯೆ ಇರೋ ಟೈಮಲ್ಲಿ ನಾನು ಪ್ರಾಣಾಯಾಮ ಏನು ಮಾಡ್ತಿಲ್ಲ, ಹಂಗಾಗಿ ವಾಯ್ಸ್ ನಂದು ವೇರಿಯೇಷನ್ ಆಗ್ತಿದೆ. ಮತ್ತು ಹಂಗೂ ನಮಗೇನು ಮಾಡೋಕ್ಕಾಗಲ್ಲ ಅಂತ ಅಂದರೆ, ಒಂದು ಬಿಸಿನೀರಿಗೆ 1 ಚಮಚ ಎಳ್ಳೆಣ್ಣೆನ ಹಾಕ್ಕೊಂಡು ಕುಡಿಬೋದು. ವಾತ ಕಮ್ಮಿ ಆಗುತ್ತೆ ಎಳ್ಳೆಣ್ಣೆ ಯೂಸ್ ಮಾಡೋದ್ರಿಂದ, ಎಳ್ಳು ಯೂಸ್ ಮಾಡೋದ್ರಿಂದ. ನಾನು ಇನ್ಮೇಲೆ ಏನು ಮಾಡೋಣ ಅಂತ ಇದ್ದೀನಿ ಗೊತ್ತಾ ಗೈಸ್, ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಶೇಂಗಾ ಎಣ್ಣೆ ಮತ್ತು ಎಳ್ಳೆಣ್ಣೆ ಇವಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಗಾಣದ ಎಣ್ಣೆ ಯೂಸ್ ಮಾಡೋಣ. ಇಲ್ಲ ಮನೆ ಹತ್ರ ಬರೀ ಗಾಣದ ಎಣ್ಣೆಗಳಿದೆ, ಗಾಣದ ಎಣ್ಣೆಗಳದ್ದು ಅಂಗಡಿನೇ ಇದೆ, ಅದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಈ ಮಂತ್ರದಲ್ಲಿ ಸರಸ್ವತಿ, ಲಕ್ಷ್ಮಿ, ದುರ್ಗೆ ಇವರು 3 ಜನ ಇದ್ದಾರೆ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮೆಲ್ಲ ಅರಿಷ್ಟಗಳು, ಚಿಂತೆಗಳು, ಯೋಚನೆಗಳು ದೂರ ಆಗ್ತವೆ. ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಈ ಮಂತ್ರನ ಹೇಳೋದ್ರಿಂದ ಹೆಣ್ಮಕ್ಳಿಗೆ ಆತ್ಮಧೈರ್ಯ, ಆತ್ಮಸ್ಥೈರ್ಯ, ದೈಹಿಕವಾಗಿ ಬಲ ಬರುತ್ತೆ. ಎಲ್ಲ ರೀತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಈ ಮಂತ್ರನ ಹೇಳ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.